किस तरह बोल सकती है कि ये हमारे बंदे नहीं है? ये कार्ड किसका है? आर्मी का ही है ना। जनाब कार्ड मेरा देख ले, ये भी पाकिस्तान ने मुझे बना के दिया। ये अभी किस तरह कह रहे हैं कि ये हमारे बंदे नहीं है? इस बात को ना करें कि ये हमारे बंदे नहीं है। ಪಾಕಿಸ್ತಾನದ ಅಸಲಿ ಬಣ್ಣ ಬಯಲು, ಸ್ವಂತ ಸೈನಿಕರನ್ನೇ ನಮ್ಮವರಲ್ಲ ಎಂದ ಪಾಕ್, ಐಡಿ ಕಾರ್ಡ್ ತೋರಿಸಿ ಕಣ್ಣೀರಿಟ್ಟ ಯೋಧರು. ನಮಸ್ಕಾರ ವೀಕ್ಷಕರೇ, ಪಾಕಿಸ್ತಾನದ ಅಧಿಕಾರಿಗಳಿಗೆ ಪ್ರಾಮಾಣಿಕತೆ ಅಥವಾ ನಿಯತ್ತು ಎನ್ನುವ ಪದದ ಅರ್ಥನೇ ಗೊತ್ತಿಲ್ಲ ಅನ್ನೋದು ಇಡೀ ಜಗತ್ತಿಗೆ ತಿಳಿದಿರುವ ಸತ್ಯ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ದೇಶಗಳಿಗೆ ನೆರೆಹೊರೆಯವರಿಗೆ ಅವರು ದ್ರೋಹ ಮಾಡ್ತಾರೆ ಎನ್ನುವುದು ನಮಗೆಲ್ಲ ಗೊತ್ತಿರೋದೇನೆ. ಆದರೆ ನಮ್ಮ ದೇಶದ ರಕ್ಷಣೆಗಾಗಿ ಪ್ರಾಣದ ಹಂಗು ತೊರೆದು ಗಡಿಯಲ್ಲಿ ನಿಂತಿರುವ ಸ್ವಂತ ಸೈನಿಕರಿಗೆ ಪಾಕಿಸ್ತಾನ ದ್ರೋಹ ಮಾಡ್ತಾ ಇದೆ, ಬೆನ್ನಿಗೆ ಚೂರಿ ಹಾಕತ್ತೆ ಎಂದರೆ ನೀವು ನಂಬ್ತೀರಾ? ಹೌದು, ನೀವು ನಂಬಲೇಬೇಕು. ಪಾಕಿಸ್ತಾನದ ಆಡಳಿತ ಯಂತ್ರ ಮತ್ತು ಸೇನಾಧಿಕಾರಿಗಳ ದ್ವಂದ್ವ ಮುಖ ಮತ್ತು ಕರಾಳ ಮುಖ, ಕಲ್ಲು ಹೃದಯ ಈಗ ಜಗತ್ತಿನ ಮುಂದೆ ಬೆತ್ತಲಾಗಿದೆ. ತಮ್ಮದೇ ದೇಶದ ಸೇನಾ ಸಮವಸ್ತ್ರ ಧರಿಸಿ ಶತ್ರುಗಳ ಕೈಗೆ ಸೆರೆ ಸಿಕ್ಕಿರುವ ಪಾಕಿಸ್ತಾನದ ಯೋಧರನ್ನ ಅವರು ನಮ್ಮ ಸೈನಿಕರೇ ಎಲ್ಲ ಅಂತ ಪಾಕಿಸ್ತಾನ ನಿರ್ದಾಕ್ಷಣ್ಯವಾಗಿ ತಿರಸ್ಕಾರ ಮಾಡಿದೆ. ಇದಕ್ಕೆ ಪ್ರತಿಯಾಗಿ ಆ ಯೋಧರನ್ನ ಸೆರೆ ಹಿಡಿದಿರುವ ಬಲೂಚಿ ಹೋರಾಟಗಾರರು ಒಂದು ವಿಡಿಯೋ ಬಾಂಬ್ ಸಿಡಿಸಿದ್ದಾರೆ. ಆ ವಿಡಿಯೋದಲ್ಲಿ ಪಾಕಿಸ್ತಾನದ ಸೈನಿಕರು ತಮ್ಮದೇ ಸೇನೆಯ ಐಡಿ ಕಾರ್ಡ್ಗಳನ್ನು ಕ್ಯಾಮರಾ ಮುಂದೆ ಪ್ರದರ್ಶಿಸುತ್ತಾ ನಮ್ಮನ್ನು ಉಳಿಸ್ಕೊಳ್ಳಿ ಅಂತ ಕಣ್ಣೀರಿಟ್ಟು ಗೋಗರಿತಾ ಇರುವ ದೃಶ್ಯಗಳು ಇದ್ದಾವೆ. ಇಡೀ ಪ್ರಪಂಚವನ್ನ ಬೆಚ್ಚಿ ಬೀಳಿಸುವ ಆ ವಿಡಿಯೋದಲ್ಲಿ ಏನಿದೆ? ಆ ಸೈನಿಕರು ಹೇಳಿದ್ದೇನು? ಬಲೂಚಿಗಳು ಕೊಟ್ಟಿರುವ ಫೆಬ್ರವರಿ 22ರ ಗಡುವಿನ ಅಸಲಿ ರಹಸ್ಯ ಏನು? ಮತ್ತು ಪಾಕಿಸ್ತಾನ ತನ್ನದೇ ಸೈನಿಕರನ್ನ ಯಾಕೆ ನಿರಾಕರಿಸ್ತಾಗಿದೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಪಾಕಿಸ್ತಾನದ ಈ ಕರಾಳ ಮುಖವನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ವಿಡಿಯೋವನ್ನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ, ಕಾರಣ ಈ ಪಾಕಿಸ್ತಾನದ ದುರ್ಬುದ್ಧಿ, ಈ ಪಾಕಿಸ್ತಾನ ಎಂಥ ಮೋಸ ಮಾಡುತ್ತೆ, ಉಂಡು ಮನೆಗೆ ದ್ರೋಹ ಬಗೆಯುತ್ತೆ ಅಂತ ಹೇಳ್ತೀವಲ್ಲ, ಈ ಪಾಕಿಸ್ತಾನ ಎಂಥ ದುರ್ಬುದ್ಧಿ ಪಾಕಿಸ್ತಾನ ಅದು ಗೊತ್ತಾಗುತ್ತೆ. ಈ ಪಾಕಿಸ್ತಾನ ತನ್ನ ಸೈನಿಕರೇ ಎಲ್ಲ ಅಂತ ಹೇಳ್ತಾ ಇದೆಯಲ್ಲ, ಈ ಬುದ್ಧಿಗೆ ಏನು ಹೇಳ್ತೀರಿ ನೀವು? ಕಮೆಂಟ್ ಬಾಕ್ಸ್ನಲ್ಲಿ ಈ ಪಾಕಿಸ್ತಾನದ ದುರ್ಬುದ್ಧಿಯ ಬಗ್ಗೆ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರ, ಇಡೀ ಹೈ ಡ್ರಾಮಾ ಶುರುವಾಗುವುದು ಪಾಕಿಸ್ತಾನದ ಅತ್ಯಂತ ವಿವಾದಿತ ಮತ್ತು ಸದಾ ಕುದಿತಾ ಇರುವ ಪ್ರದೇಶವಾಗಿರೋ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ. ಬಲೂಚಿಸ್ತಾನದ ಸ್ವತಂತ್ರಕ್ಕಾಗಿ ಹೋರಾಡ್ತಾ ಇರುವ ಬಲೂಚ್ ಲಿಬರೇಷನ್ ಆರ್ಮಿ ಮತ್ತು ಪಾಕಿಸ್ತಾನದ ಸೇನೆಯ ನಡುವೆ ಕೆಲವು ತಿಂಗಳುಗಳಿಂದ ಭೀಕರ ಸಂಘರ್ಷ ನಡೀತಾನೆ ಇದೆ. ಇತ್ತೀಚೆಗೆ BLA ಹೋರಾಟಗಾರರು ಪಾಕಿಸ್ತಾನಿ ಸೇನೆಯ ವಿರುದ್ಧ ಆಪರೇಷನ್ ಹೆರೋಫ್ 2.0 ಅನ್ನುವಂತಹ ಬೃಹತ್ ಕಾರ್ಯಾಚರಣೆಯನ್ನು ಕೈಗೊಂಡಿದ್ರು. ಈ ಕಾರ್ಯಾಚರಣೆಯ ವೇಳೆ ಬಲೂಚಿಗಳು ಬರೋಬ್ಬರಿ 17 ಜನರನ್ನ ಜೀವಂತವಾಗಿ ಸೆರೆ ಹಿಡಿದಿದ್ರು. ಸೆರೆ ಹಿಡಿದವರನ್ನ ತನಿಖೆ ಮಾಡಿದಾಗ ಆ 17 ಜನರಲ್ಲಿ 10 ಮಂದಿ ಪಾಕಿಸ್ತಾನದ ಸ್ಥಳೀಯ ಪೊಲೀಸರ ಸಂಪರ್ಕದಲ್ಲಿರುವ ಕೇವಲ ಸಾಮಾನ್ಯ ಬಲೂಚ್ ಜನರು ಅನ್ನೋದು ಹೋರಾಟಗಾರರಿಗೆ ಗೊತ್ತಾಗತ್ತೆ. ತಕ್ಷಣವೇ ಆ 10 ಜನ ಸ್ಥಳೀಯರನ್ನ ಬಲೂಚಿಗಳು ಬಿಡುಗಡೆ ಮಾಡ್ತಾರೆ. ಆದರೆ ಉಳಿದ 7 ಮಂದಿ ಇದಾರಲ್ಲ, ಅವರು ಸಾಮಾನ್ಯರಾಗಿರಲಿಲ್ಲ. ಅವರು ಪಾಕಿಸ್ತಾನ ಸೇನೆಗೆ ಸೇರಿದಂತಹ ಅಪ್ಪಟ ಯೋಧರಾಗಿದ್ದರು. ತಮ್ಮ ಕೈಗೆ ಪಾಕ್ ಸೈನಿಕರು ಸಿಕ್ಕಿಬಿದ್ದಿದ್ದಾರೆ ಅಂತ ಖಚಿತವಾಗ್ತಾ ಇದ್ದಂತೆ BLA ಒಂದು ದೊಡ್ಡ ಷರತ್ತನ್ನು ಪಾಕಿಸ್ತಾನದ ಮುಂದಿಡುತ್ತೆ. ಪಾಕ್ ಸೇನೆಯ ವಶದಲ್ಲಿರುವ ನಮ್ಮ ಬಲೂಚ್ ಹೋರಾಟಗಾರರನ್ನ ನೀವು ಬಿಡುಗಡೆ ಮಾಡಿ, ಬದಲಾಗಿ ನಾವು ಸೆರೆ ಹಿಡಿದಿರುವ ನಿಮ್ಮ 7 ಮಂದಿ ಸೈನಿಕರನ್ನ ನಾವು ಬಿಟ್ಟು ಕಳಿಸ್ತೇವೆ. ಅದಕ್ಕಾಗಿ ಫೆಬ್ರವರಿ 22ರವರೆಗೆ ನಿಮಗೆ ಡೆಡ್ಲೈನ್ ನೀಡುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ರು. ವೀಕ್ಷಕರೇ, ಇಲ್ಲಿಂದ ಶುರುವಾಗುತ್ತೆ ನೋಡಿ ಪಾಕಿಸ್ತಾನದ ಅಸಲಿ ನಾಟಕ. ಯಾವುದೇ ಒಂದು ದೇಶದ ಸರ್ಕಾರ ತನ್ನ ಸೈನಿಕರು ಶತ್ರುಗಳ ಕೈಗೆ ಸಿಕ್ಕಿಬಿದ್ದಿದ್ದಾರಂತಂದ್ರೆ ಅವರನ್ನು ಬಿಡಿಸ್ಕೊಳ್ಳೋದಕ್ಕೆ ಹಗಲಿರುಳು ಶ್ರಮ ಪಡತ್ತೆ, ಅವರ ಕುಟುಂಬದವರ ಜೊತೆ ನಿಲ್ಲತ್ತೆ. ಆದರೆ ಪಾಕಿಸ್ತಾನದ ಅಧಿಕಾರಿಗಳು ಏನು ಮಾಡಿದ್ರು ಗೊತ್ತಾ? ಜಗತ್ತಿನ ಮುಂದೆ ತಮ್ಮ ಸೇನೆಗೆ ಆದಂತಹ ಮುಖಭಂಗವನ್ನು ಮುಚ್ಚಿ ಹಾಕಿಕೊಳ್ಳೋದಕ್ಕೆ ಒಂದು ಹಸಿ ಸುಳ್ಳನ್ನು ಹೇಳಿಬಿಡತ್ತೆ. ಪಾಕಿಸ್ತಾನದ ಸೇನಾ ವಕ್ತಾರರು ಅಧಿಕೃತವಾಗಿ ನಮ್ಮ ಸೇನೆಯ ಯಾವೊಬ್ಬ ಯೋಧನೂ ಬಲೂಚ್ ಹೋರಾಟಗಾರರ ಕೈಗೆ ಸಿಕ್ಕಿಬಿದ್ದಿಲ್ಲ, BLA ಸೆರೆ ಹಿಡಿದಿದ್ದೇವೆ ಅಂತ ಏನು ಹೇಳ್ತಾ ಇರುವಂತಹ 7 ಮಂದಿ ವ್ಯಕ್ತಿಗಳು ನಮ್ಮ ಪಾಕಿಸ್ತಾನದ ಯೋಧರೇ ಅಲ್ಲ, ಅವರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಅಕ್ಷರಶಃ ತಮ್ಮದೇ ರಾಕ್ಷಸರನ್ನ ನಡು ನೀರಿನಲ್ಲಿ ಕೈ ಬಿಟ್ಬಿಟ್ಟಿದೆ.
ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಪಾಕಿಸ್ತಾನದ ಸಮವಸ್ತ್ರ ಧರಿಸಿ ಹೋರಾಡದಂತಹ ಸೈನಿಕರನ್ನ ಸ್ವತಃ ಅವರ ದೇಶದವರೇ ಅನಾಥರನ್ನಾಗಿ ಮಾಡಿ ಹಾಕಿದೆ. ಯಾವಾಗ ಪಾಕಿಸ್ತಾನ ತನ್ನವರನ್ನೇ ತಿರಸ್ಕರಿಸ್ತೋ ಆಗ ಪಾಕ್ ಸೇನೆಯ ಈ ಬಂಡವಾಳವನ್ನ ಇಡೀ ಪ್ರಪಂಚದ ಮುಂದೆ ಬಯಲು ಮಾಡೋದಕ್ಕೆ ಬಲೂಚಿಗಳು ನಿರ್ಧಾರ ಮಾಡಿದ್ರು. ಪಾಕಿಸ್ತಾನದ ಈ ಹಸಿ ಸುಳ್ಳಿಗೆ ಟಕ್ಕರ್ ಕೊಡೋದಕ್ಕೆ ಒಂದು ಸ್ಪಷ್ಟವಾದ ವಿಡಿಯೋ ಪುರಾವೆಯನ್ನ ರಿಲೀಸ್ ಮಾಡಿದ್ರು. ಆ ವಿಡಿಯೋ ನೋಡಿದ್ರೆ ಎಂಥವರ ಕರುಳು ಒಮ್ಮೆ ಹಿಂಡಿದಂತಾಗತ್ತೆ. ಈ ವಿಡಿಯೋದಲ್ಲಿ ಪಾಕಿಸ್ತಾನದ ಸೈನಿಕರು ಪಾಕ್ ಸೇನೆ ತಮಗೆ ಅಧಿಕೃತವಾಗಿ ನೀಡಿರುವ ಮಿಲಿಟರಿ ID ಕಾರ್ಡ್ಗಳನ್ನು ಕ್ಯಾಮ್ರಾದ ಮುಂದೆ ಹಿಡಿದುಕೊಂಡು ನಿಂತಿದ್ದಾರೆ. ಅದರಲ್ಲಿ ಮೊದಲನೇ ವ್ಯಕ್ತಿ ತನ್ನ ID ಕಾರ್ಡ್ ತೋರಿಸಿ ಕಣ್ಣೀರು ಹಾಕುತ್ತಾ ಪಾಕ್ ಆಡಳಿತಕ್ಕೆ ಒಂದು ನೇರ ಪ್ರಶ್ನೆ ಕೇಳ್ತಾನೆ. ಇದು ನೀವೇ ಕೊಟ್ಟ ಸೇನೆಯ ID ಕಾರ್ಡ್ ಅಲ್ವಾ? ಈಗ ನಾವು ನಿಮ್ಮ ಯೋಧರೇ ಅಲ್ಲ ಅಂತ ಹೇಳ್ತಾ ಇದ್ದೀರಿ. ನೀವು ಕೊಡದೆ ಹೋದ್ರೆ ಈ ID ಕಾರ್ಡನ್ನ ನಾವೇ ತರಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಪಾಕಿಸ್ತಾನದ ಸೇನೆ ನಮ್ಮನ್ನ ಹೀಗೆ ಕಷ್ಟದ ಸಮಯದಲ್ಲಿ ತಿರಸ್ಕರಿಸುವುದೇ ಆಗಿದ್ರೆ ನಮ್ಮನ್ನು ನಿಮ್ಮ ಸೇನೆಗೆ ಯಾಕೆ ನೇಮಿಸ್ಕೊಂಡ್ರಿ? ನೀವು ನಮಗೆ ಮಾಡ್ತಾ ಇರೋದು ಘೋರ ಅನ್ಯಾಯ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ತಂದೆಗೆ ತೀವ್ರ ಅನಾರೋಗ್ಯ ಇದೆ. ನಾನು ನಮ್ಮ ಮನೆ ಹಿರಿಮಗ. ದಯವಿಟ್ಟು ನಮ್ಮನ್ನು ಇಲ್ಲಿಂದ ಬಿಡಿಸ್ಕೊಂಡು ಹೋಗಿ ಸಹಾಯ ಮಾಡಿ ಅಂತ ಕೈ ಮುಗಿದು ಗೋಗಡ್ದ. ಇನ್ನೊಬ್ಬ ಸೈನಿಕ ಕೂಡ ತನ್ನ ಸೇನಾ ID ಕಾರ್ಡನ್ನು ಪ್ರದರ್ಶನ ಮಾಡ್ತಾ ತೋರಿಸ್ತಾ ತಾನು ಪಾಕಿಸ್ತಾನ ಸೇನೆಯ ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅನ್ನೋದನ್ನು ಪಿನ್ ಟು ಪಿನ್ ಮಾಹಿತಿಯನ್ನು ಹಂಚಿಕೊಳ್ತಾನೆ. ಈ ವಿಡಿಯೋದಲ್ಲಿ ಆತ ನನ್ನ ಹೆಸರು ದಿದಾರ್ ಉಲ್ಲಾ, ನಾನು ಮೂಲತಃ ಪಾಕಿಸ್ತಾನದ ಪೇಶಾವರ್ ಪ್ರದೇಶದ ನಿವಾಸಿ. ನಾನು ಪಾಕಿಸ್ತಾನ ಸೇನೆಯ 15ನೇ ಫ್ರೈಂಟರ್ ಫೋಸ್ಟ್ ರೆಜಿಮೆಂಟ್ನ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಬಲೂಚಿಗಳ ಕೈಗೆ ಸೆರೆ ಸಿಕ್ಕಿ ಬೀಳುವ ಮುನ್ನ ನನ್ನನ್ನು ಖುದ್ಗಾರ್ ನೆಲದಲ್ಲಿ ನಿಯೋಜಿಸಲಾಯಿತು ಅಂತ ಸಂಪೂರ್ಣವಾಗಿ ಜಾತಕವನ್ನೇ ಬಿಚ್ಚಿಟ್ಟಿದ್ದಾನೆ. ವೀಕ್ಷಕರೇ, ಇಷ್ಟೆಲ್ಲ ಸ್ಪಷ್ಟವಾದ ಪುರಾವೆಗಳನ್ನು, ಸೇನೆಯ ಬ್ಯಾಡ್ಜ್ಗಳನ್ನು, ID ಕಾರ್ಡ್ಗಳನ್ನು ತೋರಿಸಿದ ಮೇಲೂ ಕೂಡ ಪಾಕಿಸ್ತಾನ ಅವರನ್ನು ನಮ್ಮವರಲ್ಲ ಅಂತ ಹೇಳ್ತಾ ಇದೆ ಅಂತಂದರೆ ಆ ದೇಶದ ಯೋಗ್ಯತೆ ಎಂಥದ್ದು ಅಂತ ನೀವೇ ಯೋಚನೆ ಮಾಡಿ. ಪಾಕಿಸ್ತಾನ ತನ್ನ ಸೈನಿಕರಿಗೆ ಈ ರೀತಿ ಬೆನ್ನಿಗೆ ಚೂರಿ ಹಾಕ್ತಾ ಇರೋದು ಇದೇ ಮೊದಲ ಬಾರಿ ಏನಲ್ಲ. ಇತಿಹಾಸದ ಪುಟಗಳನ್ನು ತಿರುವು ಹಾಕಿದ್ರೆ ಪಾಕಿಸ್ತಾನದ ಈ ಕರಾಳ ನೀತಿ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ನಿಮಗೆಲ್ಲ 1999ರ ಕಾರ್ಗಿಲ್ ಯುದ್ಧ ನೆನಪಿರಬಹುದು. ಭಾರತದ ಗಡಿಯೊಳಗೆ ನುಗ್ಗಿದ್ದ ಪಾಕಿಸ್ತಾನದ ನೂರಾರು ಸೈನಿಕರನ್ನ ನಮ್ಮ ಹೆಮ್ಮೆಯ ಭಾರತೀಯ ಯೋಧರು ಕೂಡ ಹೊಡೆದುರುಳಿಸಿದ್ರು. ಆ ಸಮಯದಲ್ಲಿ ಯುದ್ಧ ಭೂಮಿಯಲ್ಲಿ ಬಿದ್ದಿದ್ದ ತನ್ನದೇ ಸೈನಿಕರ ಪಾರ್ಥಿವ ಶರೀರಗಳನ್ನು, ಮೃತದೇಹಗಳನ್ನು ತೆಗೆದುಕೊಂಡು ಹೋಗುವಂತೆ ಭಾರತ ಹೇಳಿದಾಗ ಪಾಕಿಸ್ತಾನ ಏನು ಮಾಡಿತು ಗೊತ್ತಾ? ಅವರು ನಮ್ಮ ಸೈನಿಕರೇ ಅಲ್ಲ, ಅವರು ಕಾಶ್ಮೀರದ ಉಗ್ರರು ಅಂತ ಹೇಳಿ ತನ್ನದೇ ಸೇನೆಯ ಇನ್ಫೆಂಟ್ರಿ ಯೋಧರ ಪಾರ್ಥಿವ ಶರೀರಗಳನ್ನು ಸ್ವೀಕರಿಸುವುದಕ್ಕೆ ಪಾಕ್ ಸೇನೆ ನಿರಾಕರಿಸಿತ್ತು. ಕೊನೆಗೆ ನಮ್ಮ ಭಾರತೀಯ ಸೇನೆ ಆ ಪಾಕ್ ಸೈನಿಕರಿಗೆ ಗೌರವಯುತವಾಗಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿತ್ತು. ಅಂದರೆ ತನ್ನ ಸೋಲನ್ನು ಮುಚ್ಚಿಕೊಳ್ಳೋದಕ್ಕೆ ಸ್ವಂತ ಯೋಧರನ್ನೇ ಕಸದ ಬುಟ್ಟೆಗೆ ಎಸೆಯುವ ಸಂಸ್ಕೃತಿ ಪಾಕಿಸ್ತಾನದ DNA ಇದೆ ಅನ್ನೋದು ಇದರಿಂದ ಸಾಬೀತಾಗತ್ತೆ. ವೀಕ್ಷಕರೇ, ಇಂದು ಫೆಬ್ರವರಿ 20. ವೀಕ್ಷಕರೇ, 22ನೇ ತಾರೀಕು ಇವತ್ತು. ಬಲೂಚಿಗಳು ಪಾಕಿಸ್ತಾನಕ್ಕೆ ನೀಡಿರುವ ಗಡುವು ಮುಗಿದಿದೆ. ಸೆರೆ ಹಿಡಿಯಲ್ಪಟ್ಟ ಆ 7 ಮಂದಿ ಸೈನಿಕರ ಕುಟುಂಬಗಳು ಪಾಕಿಸ್ತಾನದಲ್ಲಿ ಕಣ್ಣೀರಿನಲ್ಲಿ ಕೈ ತೊಳಿತಾಗಿದ್ದಾವೆ. ನಮ್ಮವರನ್ನ ಹೆಂಗಾದ್ರೂ ಮಾಡಿ ಬಿಡಿಸ್ಕೊಂಡು ಬನ್ನಿ ಅಂತ ಪಾಕ್ ಸರ್ಕಾರದ ಮುಂದೆ ಅಂಗಲಾಚ್ತಾ ಇದ್ದಾವೆ. ಈಗ ಇಡೀ ಪ್ರಪಂಚದ ಕಣ್ಣು ಪಾಕಿಸ್ತಾನದ ಮೇಲಿದೆ. ಈಗಲಾದರೂ ಪಾಕಿಸ್ತಾನಿ ಸೇನಾಧಿಕಾರಿಗಳ ಕಲ್ಲು ಮನಸ್ಸು ಕರಗಿ ಆ ವಿಡಿಯೋದಲ್ಲಿ ಕಣ್ಣೀರಿಡ್ತಾ ಇರುವ ಯೋಧರ ರಕ್ಷಣೆಗೆ ಮುಂದಾಗ್ತಾರಾ, ಅಥವಾ ನಮ್ಮ ಬಾಲ ಯಾವತ್ತಿದ್ರೂ ಡೊಂಕು ಅಂತ ಮತ್ತೊಮ್ಮೆ ಸಾಬೀತು ಮಾಡಿ ಆ 7 ಮಂದಿ ಸೈನಿಕರನ್ನ ಶಾಶ್ವತವಾಗಿ ನಡು ನೀರಿನಲ್ಲೇ ಕೈ ತೊಳ್ಕೊಂಡು ಬಿಡುತ್ತಾ ಈ ಪಾಕಿಸ್ತಾನ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಒಂದು ದೇಶದ ಸೇನೆ ತನ್ನ ಯೋಧರನ್ನ ಈ ರೀತಿ ನಡೆದುಕೊಳ್ಳುತ್ತೆ ಅಂತಂದ್ರೆ ಆ ದೇಶದ ಸೇನೆಗೆ ಸೇರಲು ಮುಂದೆ ಯಾವ ಯುವಕ ತಾನೇ ಧೈರ್ಯ ಮಾಡ್ತಾನೆ? ಪಾಕಿಸ್ತಾನದ ಈ ನೀತಿಯಿಂದಾಗಿ ಅಲ್ಲಿನ ಸೈನಿಕರ ನೈತಿಕ ಸ್ಥೈರ್ಯ ಸಂಪೂರ್ಣವಾಗಿ ಪಾತಾಳಕ್ಕೆ ಕುಸಿದಿದೆ. ನಿಮಗೇನನ್ಸುತ್ತೆ ವೀಕ್ಷಕರೇ? ಪಾಕಿಸ್ತಾನ ಕೊನೆ ಕ್ಷಣದಲ್ಲಾದರೂ ತನ್ನ ಸೈನಿಕರನ್ನ ಒಪ್ಕೊಂಡು ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾ? ಇದೇ ಪರಿಸ್ಥಿತಿ ಭಾರತದ ಸೈನಿಕರಿಗೆ ಬಂದಿದ್ರೆ ನಮ್ಮ ಸರ್ಕಾರ ಮತ್ತು ಸೇನೆ ಅವರನ್ನ ಹೀಗೆ ಬಿಟ್ಬಿಡ್ತಿತ್ತಾ? ರಕ್ಷಿಸ್ತಾನೆ? ನಿಮ್ಮ ಅಮೂಲ್ಯವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.